ರಾಜ್ಯಕ್ಕೆ ಬಂದಿದ್ದಾರೆ ಪ್ರಧಾನಿ. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದಾರೆ ಮೋದಿ. ಚಿಕ್ಕಬಳ್ಳಾಪುರ ಕೋಲಾರ ಅಭ್ಯರ್ಥಿಗಳ ಪರ ಮತಯಾಚಿಸೋದಕ್ಕೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತಿಂಗಳಲ್ಲಿ 4ನೇ ಬಾರಿ ರಾಜ್ಯಕ್ಕೆ ಬಂದಿದ್ದಾರೆ ಮೋದಿ. ಈಗಾಗಲೇ ಚಿಕ್ಕಬಳ್ಳಾಪುರವನ್ನ ಕೂಡ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾರೆ. 3 ಗಂಟೆಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬಂದಂತಹ ಪ್ರಧಾನಿ ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣ ಬೆಳೆಸಿದ್ರು. ಈಗ ಚಿಕ್ಕಬಳ್ಳಾಪುರಕ್ಕೆ ಬಂದಿಳಿದಿದ್ದಾರೆ ಮೋದಿ. ಕೆಲವೇ ಕ್ಷಣಗಳಲ್ಲಿ ಸಜ್ಜಾಗಿರುವ ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರದ ಮೈತ್ರಿ ಅಭ್ಯರ್ಥಿಗಳ ಪರ ಮತಬೇಟೆ ನಡೆಸುತ್ತಾರೆ. ವಿಜಯ ಸಂಕಲ್ಪ ಎನ್ನುವ ಹೆಸರಿನಲ್ಲಿ ಸಮಾವೇಶ ಆಯೋಜನೆಯಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಮೋದಿ. ಸಕಲ ರೀತಿಯ ಸಿದ್ಧತೆಗಳಾಗಿದೆ. ಭರ್ಜರಿ ಜನಸಮೂಹ ನಡೆದಿದೆ. ಈಗ ಪ್ರಧಾನಿ ಮೋದಿ ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಮೋದಿ ಕ್ಯಾಂಪೇನ್ ಮಾಡ್ತಾರೆ. ಕೋಲಾರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಲಿದ್ದಾರೆ. ವಿಜಯ ಸಂಕಲ್ಪ ಸಮಾವೇಶದ ಮೂಲಕ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಎನ್ಡಿಎ ಅಭ್ಯರ್ಥಿಗಳ ಪರ ಭರ್ಜರಿಯಾಗಿ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ ನರೇಂದ್ರ ಮೋದಿ. ಹೆಲಿಕಾಪ್ಟರ್ ಬರ್ತಾ ಇದ್ದಂತೆ ಮೋದಿ ಮೋದಿ ಅಂತ ಜನ ಕೂಗಿದ್ರು. ಈಗಾಗಲೇ ಸಮಾವೇಶದಲ್ಲಿ ವೇದಿಕೆ ಮೇಲೆ ಬಂದು ಕುಳಿತಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಇನ್ನೇನು ಮೋದಿ ಆಗಮನದ ನಿರೀಕ್ಷೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಬಂದಿಳಿದಿದ್ದಾಗಿದೆ. ವೇದಿಕೆಯತ್ತ ಧಾವಿಸಬೇಕಾಗಿದೆ. ವೇದಿಕೆ ಪಕ್ಕದಲ್ಲೇ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ಅಲ್ಲಿಗೆ ಬಂದಿಳಿದಿದ್ದಾರೆ ಮೋದಿ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೂ ಕೂಡ ಆಗಮಿಸುತ್ತಾರೆ. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಭರ್ಜರಿ ಪ್ರಚಾರಕ್ಕೆ ಸಿದ್ಧ ಆಗಿದೆ ವೇದಿಕೆ. ಕರ್ನಾಟಕದ ಕೋಲಾರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವೂ ಕೂಡ ಇದೇ ಸಂದರ್ಭದಲ್ಲಿ ಮತಯಾಚನೆ ನಡೆಯಲಿದ್ದು, ಹೀಗಾಗಿ ಮೈತ್ರಿ ನಾಯಕರೆಲ್ಲರೂ ಕೂಡ ಈ ಸಮಾವೇಶದಲ್ಲಿ ವೇದಿಕೆ ಮೇಲೆ ಸಮಾಗಮವಾಗ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬಂದಿದ್ದಾರೆ. ಮೋದಿ ಆಗಮನದ ನಿರೀಕ್ಷೆಯಲ್ಲಿ ವೇದಿಕೆ ಮೇಲೆ. ಎರಡನೇ ಬಾರಿ ಮತ್ತೆ ಅವಕಾಶ ಬಂತು. ಒಂದು ಬುಡಕಟ್ಟು ಜನಾಂಗದ ಬಡ ಪರಿಶಿಷ್ಟ ಜಾತಿಯ ಮಹಿಳೆಯನ್ನ ಶ್ರೀಮತಿ ದ್ರೌಪದಿ ಮುರ್ಮುರನ್ನ ರಾಷ್ಟ್ರಪತಿಗಳನ್ನ ಮಾಡಿರುವಂತ ಹೆಗ್ಗಳಿಕೆ ನಮ್ಮ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರದು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತವರನ್ನ ಕಾಂಗ್ರೆಸ್ನ ಎಲುಬಿಲ್ಲದ ನಾಲಿಗೆ, ಸಂಸ್ಕಾರ ಇಲ್ಲದ ನಾಲಿಗೆಗಳು ಅವನು ಇವನು ಅಂತ ಕರೀ ಆಲೋಚನೆ ಕೂಡ ಇದ್ದಿದ್ರೆ ಅವ್ರಿಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಇತ್ತು. ಮೋದಿ 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 ಜೈ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿಗೆ, ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರು, 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರತಕ್ಕಂತ ನರೇಂದ್ರ ಮೋದಿ ಅವರಿಗೆ ಜೈ ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ ಭಲೋ ಭಾರತ್ ಮಾತಾ ಕಿ. ವಿಶ್ವ ನಾಯಕ ನರೇಂದ್ರ ಮೋದಿ ಜಿ ಕೆ. ವಿಶ್ವ ನಾಯಕ ನರೇಂದ್ರ ಮೋದಿ ಜಿ ಕೆ. ಭಲೋ ಭಾರತ್ ಮಾತಾ ಕಿ. I consider it to a great honor to invite our honorable Prime Minister Shri Narendra Modi ji to this gathering. ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರೆಂದೇ
ಹೆಸರುವಾಸಿಯಾದಂತ ಭಾರತದ ಚೇತನ ಅಂತ ಹೇಳಿದ್ರೆ ಸಾಲದು, ನಮ್ಮ ಭಾರತೀಯರ ಶಕ್ತಿ ಅಂತ ಹೇಳಿದ್ರೆ ಸಾಲದು, ಅಂತ ಒಬ್ಬ ದೈವಾನು ಸಂಭೂತರಾದಂತ ನರೇಂದ್ರ ಮೋದಿಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ, ರೈತ ನಾಯಕರು ಅಂತಂತ ಹೆಸರುವಾಸಿಯಾದಂತ ನಮ್ಮ NDA ನಾಯಕರಾದಂತ ಹಿರಿಯರಾದಂತ ದೇವೇಗೌಡ ಅಪ್ಪಾಜಿಯವರು ಸಹ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.